ಹಾಯ್ ಎಲ್ರಿಗೂ. ನಾನಿವತ್ತು ಬೈರೆ ಹೋಗ್ತಾ ಇದ್ದೀನಿ, ಖದ್ರಾ ಬೈರೆ ಅಂತ ಹೇಳಿ. ಅಲ್ಲಿ ನಮ್ಮ ರಿಲೇಷನ್ ಮನೆ ಇದೆ. ನೋಡ್ಬೋದು ಯಾವ ರೋಡಿಂದ ಹೋಗ್ತಾ ಇದ್ದೀನಿ ಹೇಳಿ. ಹೆಗ್ಗಾರ್, ಬಾರೆ, ಮಳವಳ್ಳಿ ಈ ಕಡೆಯಿಂದ ನೋಡ್ಬೋದು. ಈಗ ಫುಲ್ ಘಾಟ್ ಸೆಕ್ಷನ್ ಇದೆ ಇಲ್ಲಿಂದ ಬೈರಾ ಹೋಗೋದಿದ್ರೆ, ಖದ್ರಾ ಮೇಲಿಂದ ಬೈರಾ ಹೋಗೋದಿದ್ರೆ. ಮತ್ತು ಘಾಟ್ ಸೆಕ್ಷನ್ ಫುಲ್ ಟಾಪಲ್ಲಿ ಹತ್ತಿದ ಮೇಲೆ ಕೆಳಗಡೆ ಹೀಗೆ ಕಾಣಿಸ್ತದೆ ನೋಡಿರಿ. ಒಂದು ಸತಿ ಕಾಣಿಸ್ತೀನಿ ನಿಮಗೆ. ಈಗ ಮತ್ತೊಂದು ಏನಂತ ಹೇಳಿದ್ರೆ, ಆ ರೋಡಿಂದ ಸೂರ್ಯ ಕಲ್ಯಾಣಿ ಗುಡ್ಡಕ್ಕೆ ಬರೋರಿಗೆ ಕೆಳಗಡೆ ಅಂಕೋಲಾ ಕಡೆಯಿಂದ ಮತ್ತೆ ಹಿಲ್ಲೂರು ಕಡೆಯಿಂದ ಬರೋರಿಗೆ ಭಾಳ ಹತ್ರ ಆಗ್ತದೆ ಅಲ್ಲಿಂದ ಸೂರ್ಯ ಕಲ್ಯಾಣಿ ಗುಡ್ಡ ಬರಲಿಕ್ಕೆ. ಮತ್ತೆ ನಾವೀಗ ಖದ್ರಾ ಹೋಗ್ತಾ ಇದ್ದೀವಿ. ಖದ್ರಾ ಡ್ಯಾಮಿನ ವ್ಯೂ ಮತ್ತೆ ಖದ್ರಾದಿಂದ ಬೈರಾ ಹೇಳಿ, ಬೈರಾಗೆ ಖದ್ರಾದಿಂದ ಒಂದು 8 ಕಿಲೋಮೀಟರ್ ಉಂಟು, ಅಲ್ಲಿ ಹೋಗ್ತಾ ಇದ್ದೀವಿ. ಮತ್ತೇನಂದ್ರೆ ನಿಮಗೆ ಖದ್ರಾ ಡ್ಯಾಮ್ ವ್ಯೂ ಎಲ್ಲ ಕಾಣಿಸ್ತೀವಿ. ಈಗ ಮಳೆ ಇಲ್ಲ ಅಲ್ಲ, ಯಾವ ಥರ ವ್ಯೂ ಉಂಟು ಎಲ್ಲ ಕಾಣಿಸ್ತೀವಿ. ಜೂನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇರಬೇಕು ಜೂನಲ್ಲಿ ಖದ್ರಾ ಡ್ಯಾಮ್ ಆ ಥರ ಇರೋದು, ನೀರಿಲ್ಲದೆ. ನೋಡೋಣ ಯಾವ ಥರ ಉಂಟು ಏನು ಹೇಳಿ. ನೋಡ್ಬೋದು ವಾಟರ್ ಫಾಲ್ಸ್ ಎಲ್ಲ ಉಂಟು. ಈ ಕಡೆ ರೋಡಿಂದ ಖದ್ರಾ ಹೋಗ್ಬೇಕಿದ್ರೆ ಫುಲ್ ಕರ್ವ್ಸ್ ಇದೆ. ಸ್ಪೀಡ್ ಅಂತೂ ಬರಬಾರ್ದು ಇಲ್ಲಿಂದ ಹೋಗ್ಬೇಕಿದ್ರೆ. ಸ್ಪೀಡ್ ಹೋದ್ರೆ ಇಲ್ಲಿ ಕೆಳಗಡೆ ಎಲ್ಲ ಹೊಂಡದಲ್ಲಿ ಮನೆ ಉಂಟು, ಆ ಮನೆ ಮೇಲೆ ಬೀಳುವುದೇ. ನೋಡ್ತಾ ಇರ್ಬೋದು ಖದ್ರಾ ವ್ಯೂ ಈ ತರ ಉಂಟು ನೋಡಿ. ಎಲ್ಲ ಕಡೆ ನೀರೇ ಇಲ್ಲ. ಈಗ ಮಳೆಗಾಲ ಜಾಸ್ತಿ ಮಳೆ ಇದ್ದಿದ್ದಾದ್ರೆ ಈ ತರ ಇರುವುದಿಲ್ಲ, ಸಿಕ್ಕಾಪಟ್ಟೆ ನೀರು ಇರ್ತದೆ ಇಲ್ಲಿ ನೋಡ್ರಿ. ಮಸ್ತ್ ಇದೆ ವ್ಯೂ. ಖದ್ರಾ ಡ್ಯಾಮಿನ ವ್ಯೂ ಅಲ್ಲಿಂದ ಅಲ್ಲಿವರೆಗೆ ಬರ್ತದೆ ಫುಲ್ಲು. ಈಗ ನೀರಿಲ್ಲ, ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಇರ್ತದೆ. ಇಲ್ಲಿ ತುಂಬ ಬರ್ತದೆ ನೀರು, ಆ ಗೇಟಿಂದ ನೀರು ಬರ್ತದೆ. ಹಂಗಾಗಿ ಈ ಕಡೆ ಎಲ್ಲ ಕಾಳಿದೀವಿ ಆ ಕಡೆಯಿಂದ ನೋಡ್ರಿ. ಮಸ್ತ್ ಇದೆ. ನೀವು ಒಂದ್ಸತಿ ಖದ್ರಾ ಮೇಲಿಂದ ಕಾರವಾರ ಹೋಗೋದಿದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು. ನೋಡ್ಬೋದು ಈಗ ಬೈರಾ ಒಳಗೆ ಎಂಟ್ರಿ ಆಗಾಗದೆ. ಮಸ್ತ್ ಉಂಟು, ದೇವಸ್ಥಾನ ಉಂಟು. ನಾವು ಬರಬೇಕಾಗಿದ್ದ ಮನೆ ಕೊನೆಗೂ ಒಂದು ಮುಟ್ಟಾಯಿತು. ಇದೇ ಮನೆ. ಈ ಮನೆಗೆ ಯಾಕೆ ಬಂದಿದ್ದು ಏನು ವಿಡಿಯೋ ಕ್ಲಿಕ್ ಮಾಡಿ ಹಾಕಿರ್ತೀನಿ, ಆ ವಿಡಿಯೋದಲ್ಲಿ ನೋಡಿ ಯಾಕೆ ಬಂದಿದ್ದು